ಯಾವತ್ತಾದ್ರೂ ನಿಮ್ಮ ಬಾಲ್ಯದ ಫೋಟೋವನ್ನ ಕೈಲಿ ಹಿಡಿದು ನೋಡಿದ್ದೀರಾ? ಆ ಫೋಟೋ ನೋಡ್ದಾಗ ಒಂಥರ ವಿಚಿತ್ರ ಅನುಭವ ಅಲ್ವಾ? ಅದರಲ್ಲಿರೋ ಮುಖ ಬೇರೆ, ಆಗಿನ ಜಗತ್ತೇ ಬೇರೆ. ಆದ್ರೆ ಆ ಕಣ್ಣುಗಳ ಹಿಂದಿನಿಂದ ನೋಡ್ತಿದ್ದ ನಾನು ಅನ್ನೋ ಒಂದು ಭಾವನೆ ಈಗಲೂ ಈ ಕ್ಷಣದಲ್ಲೂ ಅದೇ ರೀತಿ ಇದೆ ಅಲ್ವಾ? ನಮ್ಮ ದೇಹ, ಮನಸ್ಸು, ಸುತ್ತಲಿನ ಪ್ರಪಂಚ ಎಲ್ಲವೂ ಬದಲಾಗಿದೆ. ಆದ್ರೆ ಆ ನಾನು ಅನ್ನೋ ಅರಿವಿನ ಎಳೆ ಮಾತ್ರ ಜೀವನದ ಪ್ರತಿಯೊಂದು ಕ್ಷಣವನ್ನು ಒಟ್ಟಿಗೆ ಹಿಡಿದಿಟ್ಟಿದೆ. ನೋಡಿ, ನಾವು ಮಾತಾಡೋ ಶೈಲಿಯಲ್ಲೇ ಒಂದು ದೊಡ್ಡ ಸುಳಿವು ಇದೆ. ನಾವು ನನ್ನ ದೇಹ, ನನ್ನ ಮನಸ್ಸು, ನನ್ನ ಆಲೋಚನೆ ಅಂತ ಹೇಳ್ತೇವೆ. ಒಂದು ವಸ್ತು ನನ್ನದು ಅಂತ ಹೇಳಿದ್ಮೇಲೆ ಆ ವಸ್ತುವಿಗಿಂತ ನಾನು ಬೇರೆಯಾಗಿರ್ಬೇಕಲ್ವಾ? ಹಾಗಾದ್ರೆ ಈ ದೇಹ ಮತ್ತು ಮನಸ್ಸನ್ನ ನನ್ನದು ಅಂತ ಹೇಳ್ತಿರೋ ಆ ನಾನು ಯಾರು? ನಮ್ಮ ದಿನನಿತ್ಯದ ಮಾತುಗಳಲ್ಲೇ ಅಡಗಿರೋ ಈ ಸರಳ ಪ್ರಶ್ನೆಯಿಂದಾನೇ ನಮ್ಮ ಇವತ್ತಿನ ಈ ಹುಡುಕಾಟ ಶುರುವಾಡುತ್ತೆ. ಕೆಲವೊಮ್ಮೆ ನಮ್ಮದೇ ಯೋಚನೆಗಳು, ನಮ್ಮದೇ ಭಾವನೆಗಳ ಕಾಡಿನಲ್ಲಿ ಕಳೆದುಹೋದಾಗೆ ಅನ್ಸುತ್ತಲ್ವಾ? ತತ್ವಬೋಧ ಅನ್ನೋದು ಹೀಗೆ ಮಾಡು, ಹಾಗೆ ಮಾಡಬೇಡ ಅಂತ ಹೇಳೋ ನಿಯಮಗಳ ಪುಸ್ತಕ ಅಲ್ಲ. ಬದಲಿಗೆ ಅದೊಂದು ನಕ್ಷೆ, ನಿಮ್ಮದೇ ಒಳಗಿನ ಪ್ರಪಂಚದ ನಕ್ಷೆ, ನಿಮ್ಮ ನಿಜವಾದ ಸ್ವರೂಪಕ್ಕೆ ದಾರಿ ತೋರಿಸೋ ಒಂದು ಗೈಡ್. ಇದು ನಿಮ್ಮಿಂದ ನಂಬಿಕೆಯನ್ನ ಕೇಳಲ್ಲ, ಬದಲಿಗೆ ಒಳಗೆ ತಿರುಗಿ ನೋಡೋ ಧೈರ್ಯವನ್ನ ಕೇಳುತ್ತೆ. ಹಾಗಾದ್ರೆ ನಮ್ಮ ಈ ಪಯಣ ಹೇಗೆ ಸಾಗುತ್ತೆ ಅಂದ್ರೆ, ಮೊದಲು ನಾವು ನಮ್ಮ ಅನುಭವದ ಬೇರೆ ಬೇರೆ ಪದರಗಳ ಮೂಲಕ ಹೋಗ್ತೀವಿ. ನಾವು ಪ್ರತಿದಿನ ಹಾದು ಹೋಗೋ 3 ಅವಸ್ಥೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಮತ್ತು ಕೊನೆಗೆ ಎಲ್ಲದರ ಹೃದಯದಲ್ಲಿರೋ ಆ ಮೌನವಾದ ಸಾಕ್ಷಿಯ ಬಳಿ ತಲುಪ್ತೀವಿ. ಬನ್ನಿ, ಎಲ್ಲವನ್ನೂ ಆರಂಭಿಸೋ ಆ ಮೊದಲ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಇದೇನೋ ಸುಮ್ನೆ ಫಿಲಾಸಫಿ ಮಾತುಗಳಲ್ಲ, ಇದು ನಮ್ಮ ದಿನನಿತ್ಯದ ಬದುಕಿಗೆ ನೇರವಾಗಿ ಸಂಬಂಧಿಸಿದ್ದು. ಆಫೀಸಲ್ಲಿ ಯಾರಾದ್ರೂ ನಮ್ಮ ಕೆಲ್ಸದ ಬಗ್ಗೆ ಏನಾದ್ರೂ ಅಂದಾಗ ನಮಗೆ ಯಾಕೆ ಅಷ್ಟೊಂದು ನೋವಾಗುತ್ತೆ? ಅಥವಾ ನಾವು ನಿಭಾಯಿಸುತ್ತಿದ್ದ ಒಂದು ಪಾತ್ರ, ಉದಾಹರಣೆಗೆ ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿಯ ಜವಾಬ್ದಾರಿ ಬದಲಾದಾಗ ಯಾಕೆ ಏನೋ ಕಳೆದುಕೊಂಡ ಹಾಗೆ ಆಗುತ್ತೆ? ಯಾಕಂದ್ರೆ ನಾವು ನಮ್ಮ ಅಸ್ತಿತ್ವವನ್ನೇ ಇಂತಹ ಕ್ಷಣಿಕವಾದ ಗುರುತುಗಳಿಗೆ ಕಟ್ಟಿಹಾಕ್ಬಿಟ್ಟಿರ್ತೇವೆ. ನಾನೊಬ್ಬ ಮ್ಯಾನೇಜರ್ ಅಂತ ಹೇಳಿದಾಗ ನಾವು ನಮ್ಮ ಇಡೀ ಅಸ್ತಿತ್ವವನ್ನ ಆ ಒಂದು ಹುದ್ದೆಯಲ್ಲೇ ಇಡ್ಬಿಡ್ತೀವಿ. ಒಂದು ವೇಳೆ ಆ ಕೆಲಸ ಹೋದ್ರೆ ಉಳಿಯೋದೇನು? ನಮಗಾಗೋ ನೋವು ಸಂಬಳ ಕಳ್ಕೊಂಡಿದ್ದಕ್ಕೆ ಮಾತ್ರ ಅಲ್ಲ, ಅದೊಂದು ಅಸ್ತಿತ್ವದ ಬಿಕ್ಕಟ್ಟು. ಯಾಕಂದ್ರೆ ನಾವೊಂದು ತಾತ್ಕಾಲಿಕವಾದ ವೇಷವನ್ನೇ ನಮ್ಮ ನಿಜ ಸ್ವರೂಪ ಅಂತ ತಪ್ಪಾಗಿ ತಿಳ್ಕೊಂಡಿದೀವಿ. ಇದನ್ನ ಹೀಗೆ ಯೋಚನೆ ಮಾಡಿ ನೋಡಿ. ನಾವೆಲ್ಲ ಸಮುದ್ರದ ಮೇಲೆ ಇರೋ ಅಲೆಗಳ ಹಾಗೆ. ಪ್ರತಿಯೊಂದು ಅಲೆಗೂ ತನ್ನದೇ ಆದ ಒಂದು ಆಕಾರ, ಒಂದು ಪಯಣ ಇದೆ. ಅದು ಏಳುತ್ತೆ, ಮೇಲೆ ಬರುತ್ತೆ, ಮತ್ತೆ ಕೆಳಗೆ ಬೀಳುತ್ತೆ. ಅದು ತನ್ನನ್ನು ಒಂದು ಪ್ರತ್ಯೇಕ ಅಲೆ ಅಂತ ಅಂದುಕೊಳ್ಳಬಹುದು. ಆದ್ರೆ ಆ ಅಲೆ ಯಾವತ್ತಾದ್ರೂ ಸಮುದ್ರ ಆಗೋದನ್ನ ನಿಲ್ಸುತ್ತಾ? ಇಲ್ಲ ಅಲ್ವಾ? ಅದರ ಮೂಲ ಸತ್ವ, ಅದರ ವಾಸ್ತವ ಸಮುದ್ರವೇ ಆಗಿದೆ. ನಮ್ಮ ತಾತ್ಕಾಲಿಕ ಗುರುತುಗಳು ಸಹ ಆ ಅಲೆಗರ ಹಾಗೆ ಅಷ್ಟೇ. ಹಾಗಾದ್ರೆ ಈ ಅಲೆಗಳನ್ನ ದಾಟಿ ಸಮುದ್ರವನ್ನ ನೋಡೋದಿಕ್ಕೆ ಶುರು ಮಾಡೋದು ಹೇಗೆ? ಅದಕ್ಕೆ ಬೇಕಾದ ಮೊದಲ ಸಾಧನವೇ ವಿವೇಕ. ಇದೇನು ದೊಡ್ಡ ಸಂಕೀರ್ಣವಾದ ಕೌಶಲ್ಯವೇನಲ್ಲ. ಇದೊಂದು ಸರಳವಾದ, ಪ್ರಾಮಾಣಿಕವಾದ ಅವಲೋಕನ. ನಮ್ಮ ಜೀವನವನ್ನ ನೋಡಿ ಯಾವುದು ಬದಲಾಗುತ್ತೆ ಮತ್ತು ಯಾವುದು ಸ್ಥಿರವಾಗಿ ಹಾಗೆ ಉಳಿಯುತ್ತೆ ಅಂತ ನಮ್ಗೆ ನಾವೇ ಕೇಳ್ಕೊಳ್ಳುವ ಸಾಮರ್ಥ್ಯವಿದು. ಈ ಒಂದು ಪ್ರಶ್ನೆಯೇ ಉಳಿದೆಲ್ಲದಕ್ಕೂ ದಾರಿ ಮಾಡಿಕೊಡುತ್ತೆ. ಒಮ್ಮೆ ನಾವು ಈ ವಿವೇಕವನ್ನ ಬಳಸೋಕೆ ಶುರು ಮಾಡಿದ ತಕ್ಷಣ ನಮಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ಅನುಭವ ಅನ್ನೋದು ಒಂದೇ ರೀತಿ ಇಲ್ಲ, ಅದರಲ್ಲಿ ಬೇರೆ ಬೇರೆ ಪದರಗಳಿವೆ. ತತ್ವಬೋಧವು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭವಾದ ಚೌಕಟ್ಟನ್ನ ಕೊಡುತ್ತೆ. ನಾವು ಜೀವನವನ್ನ 3 ವಿಭಿನ್ನ ಪದರಗಳ ಅಥವಾ ಶರೀರಗಳ ಮೂಲಕ ಅನುಭವಿಸ್ತೀವಿ ಅಂತ ಅದು ಹೇಳುತ್ತೆ. ಇವು ಕೇವಲ ಭೌತಿಕ ದೇಹಗಳಲ್ಲ, ಇವು ನಮ್ಮ ಅನುಭವದ ಬೇರೆ ಬೇರೆ ಕ್ಷೇತ್ರಗಳು. ಈ ನಕ್ಷೆ ನೋಡಿ, ಇದು ನಮ್ಮ ಇಡೀ ಪಯಣದ ಒಂದು ಚಿತ್ರಣವನ್ನ ಒಂದೇ ನೋಟದಲ್ಲಿ ಕೊಡುತ್ತೆ. ವ್ಯಕ್ತಿಗತ ಆತ್ಮದಿಂದ ನಾವು ಅನ್ವೇಷಿಸಲಿರುವ ಸೃಷ್ಟಿಯ ಪದರಗಳ ಮೂಲಕ ನಮ್ಮ ಅಂತಿಮ ಗುರಿಯಾದ ಮುಕ್ತಿ ಅಥವಾ ಮೋಕ್ಷದವರೆಗೆ. ಬನ್ನಿ, ಇದರಲ್ಲಿ ಮೊದಲ ಹೆಜ್ಜೆ ಇಡೋಣ. ಮೊದಲನೇ ಪದರ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು ಸ್ಥೂಲ ಶರೀರ. ಅಂದ್ರೆ ನಮ್ಮ ಈ ಕಣ್ಣಿಗೆ ಕಾಣೋ ಮುಟ್ಟಬಹುದಾದ ದೇಹ. ಹಸಿವು, ಆಯಾಸ ಎಲ್ಲವನ್ನೂ ಅನುಭವಿಸೋ ದೇಹ. ಇದು ಎಚ್ಚರದ ಜಗತ್ತಿನಲ್ಲಿ ನಮ್ಮ ವಾಹನದ ಹಾಗೆ. ಸರಿ, ಈ ವಾಹನವನ್ನ ಓಡಿಸೋ ಡ್ರೈವರ್ ಯಾರು? ಅದುವೇ ಸೂಕ್ಷ್ಮ ಶರೀರ. ಇದು ನಿಮ್ಮ ಒಳಗಿನ ಇಡೀ ಪ್ರಪಂಚ. ನಿಮ್ಮ ಯೋಚನೆಗಳು, ನಿಮ್ಮ ಭಯಗಳು, ನಿಮ್ಮ ಆಸೆಗಳು, ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ನಡೀತಿರೋ ಮಾತುಕತೆ ಎಲ್ಲವೂ ಇಲ್ಲೇ ಇರೋದು. ಆದ್ರೆ ಇದಕ್ಕಿಂತ ಆಳವಾದ ಇನ್ನೊಂದು ಪದರ ಇದೆ, ಅದೇ ಕಾರಣ ಶರೀರ. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಕನಸುಗಳಿಲ್ಲದ ಗಾಢ ನಿದ್ದೆಯ ಬಗ್ಗೆ ಯೋಚನೆ ಮಾಡಿ. ಅಲ್ಲಿ ದೇಹದ ಅರಿವಿಲ್ಲ, ಮನಸ್ಸಿನ ಅರಿವಿಲ್ಲ, ಅಲ್ಲಿ ಏನೂ ಇಲ್ಲದ ಹಾಗೆ ಇರುತ್ತೆ. ಆದ್ರೂ ನಾವು ಬೆಳಗ್ಗೆ ಎದ್ದಾಗ ಆಹಾ, ಆರಾಮಾಗಿ ನಿದ್ದೆ ಮಾಡ್ದೆ ಅಂತ ಹೇಳ್ತೀವಿ.
ಹಾಗಾದ್ರೆ ಎಲ್ಲವೂ ಇಲ್ಲದಿದ್ದಾಗಲೂ ಆ ಶಾಂತಿಯನ್ನ ಅನುಭವಿಸಿದ ನಾನು ಯಾರೋ? ಅದೇ ಕಾರಣ ಶರೀರ. ಪ್ರತಿ ಬೆಳಗ್ಗೆ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಎಲ್ಲಿಂದ ಹುಟ್ಕೊಳ್ಳುತ್ತೋ ಆ ಮೌನವಾದ ಅವ್ಯಕ್ತವಾದ ಸಾಮರ್ಥ್ಯವಿದು. ಈ 3 ಶರೀರಗಳನ್ನೇ ಇನ್ನೊಂದು ರೀತಿಯಲ್ಲಿ 5 ಪದರಗಳಾಗಿ ವಿಂಗಡಿಸಬಹುದು. ಅಂದ್ರೆ ಒಂದು ದೀಪದ ಮೇಲೆ 5 ಹೊದಕೆ ಹಾಕಿದ ಹಾಗೆ. ಹೊರಗಿನ ಪದರ ಅನ್ನಮಯ ಕೋಶ, ಅಂದ್ರೆ ಆಹಾರದಿಂದಾದ ದೇಹ. ಅದರೊಳಗೆ ನಮ್ಮ ಜೀವಶಕ್ತಿ, ಪ್ರಾಣಮಯ ಕೋಶ. ನಂತರ ಮನೋಮಯ ಕೋಶ, ಅಂದ್ರೆ ನಮ್ಮ ಭಾವನೆಗಳ ಜಗತ್ತು. ಅದರ ಆಚೆಗೆ ವಿಜ್ಞಾನಮಯ ಕೋಶ, ಅಂದ್ರೆ ನಮ್ಮ ಬುದ್ಧಿ. ಮತ್ತು ಎಲ್ಲದರ ಮಧ್ಯದಲ್ಲಿ ಆನಂದಮಯ ಕೋಶ, ಗಾಢ ನಿದ್ರೆಯಲ್ಲಿ ನಾವು ಅನುಭವಿಸೋ ಆ ಆನಂದದ ಹೊದೆಗೆ. ನಾವು ನನಗೆ ಹುಷಾರಿಲ್ಲ ಅಂದಾಗ ಅನ್ನಮಯ ಕೋಶದ ಜೊತೆ, ನನಗೆ ಬೇಜಾರಾಗಿದೆ ಅಂದಾಗ ಮನೋಮಯ ಕೋಶದ ಜೊತೆ ಗುರ್ತಿಸ್ಕೊಳ್ತೀವಿ. ಆದ್ರೆ ನಾವು ಈ ಯಾವ ಪದರೂ ಅಲ್ಲ, ಬದಲಿಗೆ ಆ ಎಲ್ಲವನ್ನ ಬೆಳಗೋ ಬೆಳಕು ಅನ್ನೋದನ್ನ ಮರ್ತುಬಿಡ್ತೀವಿ. ಹಾಗಾದ್ರೆ ಈ ಎಲ್ಲ ಶರೀರಗಳನ್ನ, ಈ ಕೋಶಗಳನ್ನ ನಾವು ಎಲ್ಲಿ ಅನುಭವಿಸ್ತೀವಿ? ತತ್ವಬೋಧವು ನಮ್ಮ 24 ಗಂಟೆಗಳ ಜೀವನವನ್ನೇ ಗಮನಿಸಿ ಅಂತ ಹೇಳುತ್ತೆ. ನಾವೆಲ್ಲರೂ ಪ್ರತಿದಿನ ಹಾದು ಹೋಗುವ 3 ಮೂಲಭೂತ ಅವಸ್ಥೆಗಳಿವೆ: ಎಚ್ಚರ, ಕನಸು ಮತ್ತು ಕನಸಿಲ್ಲದ ಗಾಢ ನಿದ್ರೆ. ನಮ್ಮ ನಿಜ ಸ್ವರೂಪದ ಸುಳಿವುಗಳು ಇಲ್ಲೇ ಅಡಗಿವೆ. ಜಾಗ್ರತ್ ಅಂದ್ರೆ ಎಚ್ಚರದ ಸ್ಥಿತಿ. ಇಲ್ಲಿ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಆಕ್ಟಿವ್ ಆಗಿರುತ್ತೆ. ಇಲ್ಲಿರೋ ನಾನುಗೆ ವಿಶ್ವ ಅಂತ ಹೆಸರು. ಆಮೇಲೆ ನಾವು ಸ್ವಪ್ನ ಅನ್ನೋ ಕನಸಿನ ಸ್ಥಿತಿಗೆ ಹೋಗ್ತೀವಿ. ಇಲ್ಲಿ ದೇಹ ಮಲಗಿರುತ್ತೆ, ಆದ್ರೆ ನಮ್ಮ ಮನಸ್ಸು ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತೆ. ಈ ಕನಸುಗಾರ ನಾನುಗೆ ತೈಜಸ ಅಂತ ಹೆಸರು. ಕೊನೆಗೆ ಸುಷುಪ್ತಿ ಅನ್ನೋ ಗಾಢ ನಿದ್ರೆಗೆ ಜಾರುತ್ತೇವೆ. ಇಲ್ಲಿ ದೇಹ ಮತ್ತು ಮನಸ್ಸು ಎರಡೂ ಮಾಯವಾದ ಹಾಗೆ ಇರುತ್ತೆ. ಆಗ ಕೇವಲ ಕಾರಣ ಶರೀರ ಮಾತ್ರ ಇರುತ್ತೆ. ಇಲ್ಲಿರೋ ನಾನು ಪ್ರಾಜ್ಞ ಅನ್ನೋ ಶಾಂತಿಯನ್ನ ಅನುಭವಿಸೋನು. ಯೋಚ್ನೆ ಮಾಡಿ, ಎಚ್ಚರವಾಗಿರೋ ವ್ಯಕ್ತಿ ಬೇರೆ, ಕನಸ್ ಕಾಣೋ ವ್ಯಕ್ತಿ ಬೇರೆ, ಗಾಢ ನಿದ್ರೆಯಲ್ಲಿರೋ ವ್ಯಕ್ತಿ ಬೇರೆ. ಆದ್ರೆ ನೀವು ಈ 3 ಅವಸ್ಥೆಗಳನ್ನೂ ನೆನ್ಪಿಟ್ಕೊಂಡಿದ್ದೀರಿ. ಹಾಗಾದ್ರೆ ಈ ಎಲ್ಲಾ ಬದಲಾಗೋ ನಾನುಗಳಿಗೆ ಸ್ಥಿರವಾದ ಸಾಕ್ಷಿಯಾಗಿರುವ ನೀವು ಯಾರು? ಒಂದು ಕ್ಷಣ ನಿಂತು ಯೋಚಿಸೋಣ. ನಾನು ಈ ಬದಲಾಗೋ ದೇಹ ಅಲ್ಲ ಅಂದ್ರೆ, ಕ್ಷಣಕ್ಷಣಕ್ಕೂ ಬದಲಾಗೋ ಆಲೋಚನೆಗಳಿರೋ ಈ ಮನಸ್ಸು ಅಲ್ಲ ಅಂದ್ರೆ, ಮತ್ತು ಈ 3 ಅವಸ್ಥೆಗಳಲ್ಲಿನ ಅನುಭವಿಯೂ ನಾನಲ್ಲ ಅಂದ್ರೆ, ಹಾಗಾದ್ರೆ ನಾನು ಯಾರು? ಈ ಹುಡುಕಾಟದಲ್ಲಿ ನಾವು ನಾವೆಂದುಕೊಂಡಿದ್ದ ಒಂದೊಂದೇ ಪದರವನ್ನ ತೆಗೆದು ಹಾಕಿದ್ದೇವೆ. ಈಗ ಉಳಿದಿರೋದೇನು? ತತ್ವಬೋಧವು ಇದಕ್ಕೊಂದು ಅದ್ಭುತವಾದ ಉತ್ತರ ಕೊಡುತ್ತೆ. ನಿಮ್ಮ ನಿಜ ಸ್ವರೂಪ ಅಂದ್ರೆ ಆತ್ಮ ಒಂದು ಸಿನಿಮಾ ಪರ್ದೆ ಇದ್ದ ಹಾಗೆ. ಈ ಪರ್ದೆ ಮೇಲೆ ನಿಮ್ಮ ಜೀವನ ಅನ್ನೋ ಸಿನಿಮಾ ಓಡುತ್ತೆ. ಅದರಲ್ಲಿ ಖುಷಿ ಇದೆ, ದುಃಖ ಇದೆ, ಕಾಮಿಡಿ ಇದೆ, ಟ್ರಾಜಿಡಿ ಇದೆ. ಆ ಸಿನಿಮಾ ನಿರಂತರವಾಗಿ ಬದಲಾಗ್ತಾನೇ ಇರುತ್ತೆ. ಆದ್ರೆ ಇಷ್ಟೆಲ್ಲ ಆದ್ರೂ ಆ ಪರ್ದೆಗೇನಾಗುತ್ತೆ? ಏನೂ ಆಗಲ್ಲ. ಅದು ಯಾವತ್ತಿಗೂ ಶುದ್ಧವಾಗಿ, ಅಸ್ಪರ್ಶಿತವಾಗಿ, ಅದರ ಮೇಲೆ ಬಂದೋದ ಚಿತ್ರಗಳಿಂದ ಯಾವುದೇ ಕಳಂಕವಿಲ್ಲದೆ ಹಾಗೆ ಉಳಿಯುತ್ತೆ. ನೀವು ಆ ಸಿನಿಮಾ ಅಲ್ಲ, ನೀವು ಆ ಪರದೆ. ಎಚ್ಚರ, ಕನಸು ಮತ್ತು ನಿದ್ರೆಯ ಎಲ್ಲ ಅನುಭವಗಳು ಬಂದು ಹೋಗುವ ಆ ಮೌನವಾದ, ಸದಾ ಇರುವ ಅರಿವು ನೀವು. ಹಾಗಾದ್ರೆ ಈ ಪರದೆಯ, ಈ ಆತ್ಮದ ಗುಣ ಏನು? ಇದನ್ನ ನಾವು ಸೃಷ್ಟಿಸ್ಬೇಕಾ ಅಥವಾ ಎಲ್ಲಾದ್ರೂ ಹೋಗಿ ಪಡ್ಕೋಬೇಕಾ? ವೇದಾಂತದ ಮಹಾನ್ ಒಳನೋಟ ಏನು ಅಂದ್ರೆ, ಇದು ನಾವು ಆಗ್ಬೇಕಾದ ವಿಷಯ ಅಲ್ಲ, ಬದಲಿಗೆ ನಾವು ಗುರುತಿಸ್ಬೇಕಾದ ಸತ್ಯ. ಅದು ಈಗಾಗಲೇ ನಮ್ಮ ಸ್ವರೂಪ. ಅದರ ಸ್ವಭಾವವನ್ನ 3 ಸರಳ ಆದ್ರೆ ಬಹಳ ಆಳವಾದ ಪದಗಳಲ್ಲಿ ವಿವರಿಸಲಾಗಿದೆ: ಸತ್, ಚಿತ್ ಮತ್ತು ಆನಂದ. ಸತ್ ಅಂದ್ರೆ ಶುದ್ಧ ಅಸ್ತಿತ್ವ, ಯಾವಾಗ್ಲೂ ಇರುವಂಥದ್ದು, ಅದು ಬರೋದೂ ಇಲ್ಲ, ಹೋಗೋದೂ ಇಲ್ಲ. ಚಿತ್ ಅಂದ್ರೆ ಶುದ್ಧ ಅರಿವು, ನಿಮ್ಮ ತಲೆಲಿ ಬರೋ ಯೋಚನೆಗಳಲ್ಲ, ಬದಲಿಗೆ ಆ ಎಲ್ಲಾ ಯೋಚನೆಗಳನ್ನು ತಿಳಿಯಪಡಿಸೋ ಅರಿವಿನ ಬೆಳಕು. ಮತ್ತು ಆನಂದ ಅಂದ್ರೆ ಪೂರ್ಣತೆ. ಇದ್ನ ಖುಷಿ ಅಂತಾನೂ ಹೇಳ್ಬೋದು, ಆದ್ರೆ ಇದು ನಿಮ್ಗೆ ಏನಾದ್ರೂ ಸಿಕ್ಕಾಗಾಗೋ ಕ್ಷಣಿಕ ಸಂತೋಷ ಅಲ್ಲ. ಇದು ನಿಮ್ಮ ಮೂಲ ಸ್ವಭಾವವೇ ಆದ ಆಳವಾದ, ಅಚಲವಾದ ಶಾಂತಿ. ನೋಡಿ, ಮುಖ್ಯವಾದ ವಿಷಯ ಏನು ಅಂದ್ರೆ, ನಾವು ಶಾಂತಿಯನ್ನ ಹುಡುಕ್ಬೇಕಾಗಿಲ್ಲ. ನಾವು ನಾವಲ್ಲದ ಎಲ್ಲದರೊಂದಿಗೂ ನಮ್ಮನ್ನ ಗುರ್ತಿಸ್ಕೊಳ್ಳೋದ್ನ ನಿಲ್ಲಿಸಿದ್ರೆ ಉಳಿಯೋದೇ ಶಾಂತಿ. ಸರೇ, ನಾವು ನಮ್ಮ ಒಳಗಿನ ಪಯಣ ಮಾಡಿ ಆತ್ಮವನ್ನ ಮೌನವಾದ ಸಾಕ್ಷಿ ಅಂತ ಕಂಡುಕೊಂಡಿದ್ದೇವೆ. ಈಗ ವೇದಾಂತವು ತನ್ನ ಅತ್ಯಂತ ಬೆರಗುಗೊಳಿಸುವ, ಅತ್ಯಂತ ಶಕ್ತಿಶಾಲಿಯಾದ ಹೇಳಿಕೆಯನ್ನ ನೀಡಲು ಸಿದ್ಧವಾಗಿದೆ. ನಮ್ಮ ವೈಯಕ್ತಿಕ ಸತ್ವವನ್ನ ಇಡೀ ಬ್ರಹ್ಮಾಂಡದ ಮೂಲದೊಂದಿಗೆ ಒಂದಾಗಿಸೋ ಘೋಷಣೆ. ಆ ಹೇಳಿಕೆ ತತ್ ತ್ವಂ ಅಸಿ. 3 ಸಣ್ಣ ಪದಗಳು. ಅದು ನೀನೇ ಆಗಿರುವೆ. ಅದು ಅಂದ್ರೆ ಪರಮಸತ್ಯ, ಇಡೀ ಬ್ರಹ್ಮಾಂಡದ ಚೈತನ್ಯ ಅಂದ್ರೆ ಬ್ರಹ್ಮನ್. ನೀನು ಅಂದ್ರೆ ವೈಯಕ್ತಿಕ ಚೈತನ್ಯ,
ನಾವೀಗಷ್ಟೇ ಕಂಡುಕೊಂಡ ಆತ್ಮ ಮತ್ತು ಅಸಿ ಅಂದ್ರೆ ಆಗಿರುವೆ. ಇದರರ್ಥ ನಿಮ್ಮೊಳಗಿನ ಚೈತನ್ಯಕ್ಕೂ ಮತ್ತು ಇಡೀ ಬ್ರಹ್ಮಾಂಡವನ್ನ ಚೈತನ್ಯಗೊಳಿಸುತ್ತಿರೋ ಚೈತನ್ಯಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಅಲ್ಲಿಗೆ ತಾನು ಯಾವತ್ತಿಗೂ ಸಮುದ್ರದಿಂದ ಬೇರೆ ಆಗಿರ್ಲಿಲ್ಲ ಅಂತ ಅರಿವಾದ ಹಾಗೆ. ಇದೇ ಅದ್ವೈತದ ಹೃದಯ. ಇದು ನಿಜಕ್ಕೂ ದಿಗ್ಭ್ರಮೆಗೊಳಿಸುವ ಅರಿವು. ಆದ್ರೆ ನಮ್ಮ ದಿನನಿತ್ಯದ ಜೀವನಕ್ಕೆ ಇದರ ಅರ್ಥ ಏನು? ಎಲ್ಲವೂ ಮಾಯವಾಗಿ ಬಿಡುತ್ತಾ? ಇಲ್ಲ. ಈ ಜ್ಞಾನವು ಜೀವನ್ಮುಕ್ತಿಯನ್ನೋ ಒಂದು ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಈ ಜಗತ್ತಿನಲ್ಲಿ ಬದುಕಿರುವಾಗಲೇ ಇಲ್ಲಿ ಮತ್ತು ಈಗಲೇ ಮುಕ್ತರಾಗಿರೋದು. ಜೀವನ್ಮುಕ್ತನ ಗುರುತೇ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಅವನಿನ್ನೂ ಬದುಕ್ತಾನೆ, ಕೆಲ್ಸ ಮಾಡ್ತಾನೆ, ಎಲ್ಲವನ್ನೂ ಅನುಭವಿಸ್ತಾನೆ. ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ಆದ್ರೆ ಅವನು ತನ್ನನ್ನ ಆ ನಾಟಕದಲ್ಲಿ ಒದ್ದಾಡೋ ಪಾತ್ರಧಾರಿಯಾಗಿ ನೋಡಲ್ಲ. ಬದಲಿಗೆ ಆ ಇಡೀ ನಾಟಕವನ್ನ ನೋಡ್ತಿರೋ ಪ್ರೇಕ್ಷಕ ಅಂದ್ರೆ ಮೌನವಾದ ಸಾಕ್ಷಿ ಅಂತ ಗುರುತಿಸ್ಕೊಳ್ತಾನೆ. ಇದೇ ನಿಜವಾದ ಸ್ವಾತಂತ್ರ್ಯ. ಜೀವನದ ಘಟನೆಗಳಿಂದ ಸ್ವಾತಂತ್ರ್ಯ ಅಲ್ಲ, ಅವುಗಳ ನಡುವೆ ಸ್ವಾತಂತ್ರ್ಯ. ಇದು ನಮ್ಮ ಕರ್ಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಹೀಗೆ ಯೋಚಿಸಿ. ನಮ್ಮ ಎಲ್ಲಾ ಹಿಂದಿನ ಕರ್ಮಗಳ ಭಾರವಾದ ಮೂಟೆ ಅಂದ್ರೆ ಸಂಚಿತ ಕರ್ಮ ಈ ಜ್ಞಾನದ ಬೆಳಕಿನಲ್ಲಿ ಕರಗಿ ಹೋಗುತ್ತೆ. ಮುಂದಿನ ಕ್ರಿಯೆಗಳು ಅಂದ್ರೆ ಆಗಾಮಿ ಕರ್ಮ ಹೊಸ ಭಾರವನ್ನ ಸೃಷ್ಟಿಸಲ್ಲ. ಯಾಕಂದ್ರೆ ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆಯೇ ಇರಲ್ಲ. ಇನ್ನು ಈ ಜನ್ಮಕ್ಕೆ ಅಂತ ಈಗಾಗ್ಲೇ ಹರಿಯೋಕ್ ಶುರುವಾಗಿರೋ ಪ್ರಾರಬ್ಧ ಕರ್ಮ ಮಾತ್ರ ಮುಂದುವರಿಯುತ್ತೆ. ಆದ್ರೆ ಜ್ಞಾನಿಯು ಅದನ್ನ ಸಿನಿಮಾದ ಕೊನೆಯ ದೃಶ್ಯಗಳು ಅಂತ ತಿಳಿದು ಪೂರ್ಣ ಸ್ವೀಕಾರದಿಂದ ಅನುಭವಿಸ್ತಾನೆ. ಹೀಗೆ ನಾವು ಎಲ್ಲಿಂದ ಆರಂಭಿಸಿದ್ವೋ ಅಲ್ಲಿಗೆ ವಾಪಸ್ ಬಂದಿದ್ದೇವೆ. ಅದೇ ಒಂದು ಹೊಸ ದೃಷ್ಟಿಕೋನದೊಂದಿಗೆ. ನಾವು ಹೆಚ್ಚಾಗಿ ನಾನು ಶಾಂತಿಯನ್ನ ಹೇಗೆ ಪಡೆಯೋದು ಅಂತ ಕೇಳ್ತೀವಿ. ಅದೇ ಬಹುಶಃ ಅದು ಸರಿಯಾದ ಪ್ರಶ್ನೆನೇ ಅಲ್ಲ. ತತ್ವಬೋಧವು ನಮ್ಮನ್ನ ಬೇರೆದೇ ಒಂದು ಪ್ರಶ್ನೆಯನ್ನ ಕೇಳೋಕ್ ಹೇಳುತ್ತೆ. ಶಾಂತಿ ಅನ್ನೋದು ಈಗಾಗ್ಲೇ ನನ್ನ ಸ್ವಭಾವವೇ ಆಗಿದ್ರೆ ಅದನ್ನ ಯಾವುದು ಮರೆಮಾಡಿದೆ? ಉತ್ತರ ತುಂಬಾ ಸರಳ, ನಮ್ಮ ತಪ್ಪಾದ ಗುರುತಿಸುವಿಕೆ. ಹಾಗಾಗಿ ಈ ಪಯಣ ಅನ್ನೋದು ಹೊಸದಾಗಿ ಏನನ್ನೂ ಸಾಧಿಸೋದಲ್ಲ, ಬದಲಿಗೆ ನಮ್ಮ ಮೇಲಿರೋ ತಪ್ಪು ತಿಳುವಳಿಕೆಯ ಮುಸುಕುಗಳನ್ನ ಸರಿಸಿ ನಮ್ಮ ನಿಜ ಸ್ವರೂಪವಾಗಿ ಸದಾ ಇಲ್ಲೇ ಇದ್ದ ಆ ಪ್ರಕಾಶಮಾನವಾದ ಶಾಂತಿಯನ್ನ ಅನಾವರಣಗೊಳಿಸೋದು.